A very good morning to one and all. So in the previous class, we have started a topic called as managers. Okay, we have seen a manager who is a manager. Okay, a manager we can say he or she. They will be expert in their field. Means their main work we can say to support the employees to work together. The main objective is to attain the goal. For them, we call as a manager. Okay, meaning I have told. Okay, as well as he is responsible for administrating or to control a group of staff. Staff we can say. Okay, means manager what he is to do, he should perform all the five functions of management. Manager means we can say he is a person who should perform all the five functions of management. He should have a proper planning. Okay, he should organize the work. He should coordinate the staff. Okay, when a work is there, he should control the staff, and he should direct or he should give some suggestions, and he should control. Okay, control the work. Means a manager is a person who should perform all the tasks. And I think I've explained this here. Next comes modern managers. Okay, modern managers also in Madhaveku, they should perform all the five functions. But here what happens, manager is a not a owner. He is a not owner. ಅವ್ರಿಗೆ ಏನ್ ಮಾಡ್ತಾರೆ ಮ್ಯಾನೇಜರ್ಗೆ ಹೈಯರ್ ಮಾಡ್ತಾರೆ. ಒಂದು ಇಂಟರ್ವ್ಯೂ ತಗೊಂಡು ಏನ್ ಮಾಡ್ತಾರೆ ಹೈಯರ್ ಮಾಡ್ತಾರೆ. ಮತ್ತು ಅವ್ನಿಗೆ ಏನ್ ಮಾಡ್ತಾರೆ ಒಂದು ಸ್ಯಾಲರಿ ಫಿಕ್ಸ್ ಮಾಡ್ತಾರೆ. ಓಕೆ, ಒಂದು ಕಂಪನಿ ಏನ್ ಮಾಡ್ತದೆ ಒಂದು ಸ್ಯಾಲರಿ ಫಿಕ್ಸ್ ಮಾಡ್ತಾರೆ. They are not the founder, they are not the boss. Managers are not the boss, or he's not a owner we can say. he's he's same like a employee, but someone positions ಕೊಡ್ತಾರೆ ಅವ್ರಿಗೆ as a manager position ಕೊಡ್ತಾರೆ. Okay, he should control the ಆರ್ಗನೈಸೇಷನ್ಸ್. ಅವ್ರಿಗೆ ಏನು ಮಾಡ್ತಾರೆ ಸ್ಯಾಲರಿ ಫಿಕ್ಸ್ ಮಾಡ್ತಾರೆ ಬೈ ದ ಎಂಪ್ಲಾಯರ್. ಓಕೆ, ಮೇನ್ ವಾಟ್ ಮ್ಯಾನೇಜರ್ಸ್ ಡೂ. ಓಕೆ, ಎಂಪ್ಲಾಯೀಸ್ ಏನು ಮಾಡ್ತಾರೆ ಅದು ನೋಡಿರಿ, ಬಟ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ. ಓಕೆ, ಮ್ಯಾನೇಜರ್ಸ್ ಏನು ಮಾಡ್ತಾರೆ ಡಿಸಿಷನ್ಸ್ ತಗೋತಾರೆ. ಓಕೆ, ಮ್ಯಾನೇಜರ್ಸ್ ವಿ ಕ್ಯಾನ್ ಸೇ ಆರ್ ಅಡ್ಮಿನಿಸ್ಟ್ರೇಟರ್ಸ್. ಓಕೆ, ಫಾರ್ ಮ್ಯಾನೇಜರ್ಸ್ ನಾವು ಏನಂತೀರಿ, ಮ್ಯಾನೇಜರ್ಸ್ನು ಅಂತೀರಿ ಆರ್ ಅಡ್ಮಿನಿಸ್ಟ್ರೇಟರ್ನು ಅಂತೀರಿ. ಓಕೆ, ಅವ್ರ ಮೇನ್ ವರ್ಕ್ ಇಸ್ ಇಂಡಿವಿಜುವಲ್ ಟು ಅಚೀವ್ ಗೋಲ್ಸ್ ಥ್ರೂ ಅದರ್ ಪೀಪಲ್ಸ್. ಓಕೆ, ಒಂದು ಟಾರ್ಗೆಟ್ ಬರ್ತಾರೆ, ಅದು ಗೋಲ್ಗೆ ಏನು ಮಾಡಬೇಕು ಅಚೀವ್ ಮಾಡಬೇಕು. ಮ್ಯಾನೇಜರ್ಸ್ ಏನು ಮಾಡ್ತಾರೆ ಸಮ್ ಡಿಸಿಷನ್ಸ್ ತಗೋತಾರೆ, ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೋತಾರೆ, ರಿಸೋರ್ಸಸ್ ಅಲೋಕೇಟ್ ಮಾಡ್ತಾರೆ. ಓಕೆ, ಟು ಅಚೀವ್ ದ ಗೋಲ್ ನಮ್ಗೆ ಏನೇನು ರಿಸೋರ್ಸಸ್ ಬೇಕು. ಓಕೆ, ಏನೇನು ಇಫ್ ವಾಂಟ್ ಟು ಕಂಪ್ಲೀಟ್ ಎನಿ ಟಾಸ್ಕ್, ಎನಿ ಅಸೈನ್ಮೆಂಟ್, ಫಾರ್ ದಟ್ ಅಸೈನ್ಮೆಂಟ್ ನಮ್ಗೆ ಏನೇನು ರಿಸೋರ್ಸಸ್ ಬೇಕು ಫ್ರಮ್ ಇಂಟರ್ನಲ್ ಫ್ರಮ್ ಎಕ್ಸ್ಟರ್ನಲ್. Okay, ಮತ್ತೊಂದು ಆಕ್ಟಿವಿಟೀಸ್ ಕೊಡ್ತಾರೆ ಟು ಅಟೆಂಡ್ ದ ಗೋಲ್. ದೇ ಆರ್ ದ ಮ್ಯಾನೇಜರ್ಸ್ who basically they will take decisions, proper decisions, resources allocate ಮಾಡ್ತಾರೆ, and the work should be, the goal should be reached. Okay, next we have levels of managers. Once again I want to tell you levels of managers and levels of management ಒಂದೇ. ಓಕೆ, ಎರಡು ಒಂದೇ. ಕ್ವಶನ್ ಒಳಗೆ ಬಂದಾಗ ಇದನ್ನ ಆನ್ಸರ್ಸ್ ಬರೀಬಹುದು. ಲೆವೆಲ್ಸ್ ಆಫ್ ಮ್ಯಾನೇಜರ್ಸ್ ಅಂಡ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಅಂದ್ರೆ ಆರ್ಗನೈಸೇಷನ್ ಒಳಗೆ ಒಂದು ಹೈರಾರ್ಕಿ ಇರ್ತದೆ. ಓಕೆ, ಎವ್ರಿ ಆರ್ಗನೈಸೇಷನ್ ಅನ್ಬೋದು ಆರ್ ಎನಿ ಕಂಪನಿ ಅನ್ಬೋದು, ಒಂದು ಹೈರಾರ್ಕಿ ಇರ್ತದೆ. ಹೈರಾರ್ಕಿ ಅಂದ್ರೆ ಫಸ್ಟ್ ಅಪ್ಪರ್ ಮ್ಯಾನೇಜ್ಮೆಂಟ್ ಬರ್ತಾರೆ. ಓಕೆ, ಅದರ್ ತಳಗ್ ಮಿಡಲ್ ಮ್ಯಾನೇಜ್ಮೆಂಟ್ ಬರ್ತಾರೆ, ಅದರ್ ತಳಗ್ ಲೋವರ್ ಮ್ಯಾನೇಜ್ಮೆಂಟ್ ಬರ್ತಾರೆ. Okay, every organization have their management procedure, and then we can say hierarchy. Okay, upper management irtar, upper manager, we can say upper manager management to anta, top management to anta. Okay, see upper management top management andra they are the founders ಅನ್ಬೋದು, co-founders ಅನ್ಬೋದು. Okay, next middle management. ಟಾಪ್ ಮ್ಯಾನೇಜ್ಮೆಂಟ್ ತಳಗ್ ಮತ್ತೊಂದ್ಸಲ ಮಿಡಲ್ ಮ್ಯಾನೇಜ್ಮೆಂಟ್ ಬರ್ತದೆ. ಮಿಡಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜರ್ಸ್ ಬರ್ತಾವೆ, ಪ್ಲಾಂಟ್ ಮ್ಯಾನೇಜರ್ಸ್, ರೀಜನಲ್ ಮ್ಯಾನೇಜರ್ಸ್, ಏರಿಯಾ ಮ್ಯಾನೇಜರ್ಸ್ ಅವ್ರು ಬರ್ತಾರೆ. ಮತ್ತು ಅದರ ತಳಗ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ಸ್ ಬರ್ತಾವೆ. ಓಕೆ, ಲೈಕ್ ಟೀಮ್ ಲೀಡರ್ಸ್ ಬರ್ತಾರೆ. ಟೀಮ್ ಲೀಡರ್ಸ್ ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಏನು ಮಾಡ್ತಾರೆ ಹ್ಯಾಂಡಲ್ ಮಾಡ್ತಾರೆ. ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಬರ್ತಾರೆ, ಮತ್ತು ಶಿಫ್ಟ್ ಮ್ಯಾನೇಜ್ಮೆಂಟ್ ಬರ್ತಾರೆ.
ಎವ್ರಿ ಅಪ್ಪರ್ ಮ್ಯಾನೇಜ್ಮೆಂಟ್, ಮಿಡಲ್ ಮ್ಯಾನೇಜ್ಮೆಂಟ್, ಲೋವರ್ ಮ್ಯಾನೇಜ್ಮೆಂಟ್ಸ್ ಅವ್ರದ್ದೊಂದು ಪೊಸಿಷನ್ ಇರ್ತದೆ, ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟೀಸ್, ಅವ್ರ ಒಂದೊಂದು ಡ್ಯೂಟೀಸ್ ಬೇರೆ ಬೇರೆ ಇರ್ತದೆ, ಸೇಮ್ ಇರಲ್ಲ. ಅಪ್ಪರ್ ಮ್ಯಾನೇಜ್ಮೆಂಟ್, ಮಿಡಲ್ ಮ್ಯಾನೇಜ್ಮೆಂಟ್ಸ್ ಪವರ್ ಪೊಸಿಷನ್ಸ್ ಸೇಮ್ ಇರಲ್ಲ. ಎವ್ರಿ ಅಪ್ಪರ್ ಮ್ಯಾನೇಜ್ಮೆಂಟ್, ಮಿಡಲ್ ಮ್ಯಾನೇಜ್ಮೆಂಟ್, ಲೋವರ್ ಮ್ಯಾನೇಜ್ಮೆಂಟ್ಸ್ ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟೀಸ್, ಅವ್ರದ್ದೊಂದು ಪವರ್ಸ್ ಬೇರೆ ಬೇರೆ ಇರ್ತಾವೆ. ಓಕೆ, ಸಿ once again I will show the upper management ಒಳಗೆ ಯಾರ್ಯಾರು ಬರ್ತಾರೆ ಅಂದ್ರೆ we can say CEO, Chief Executive Officers, Chief Financial Officers, CEO, CTO, VP ನು ಬರ್ತಾರೆ. VP ಅಂದ್ರೆ ವೈಸ್ ಪ್ರೆಸಿಡೆಂಟ್. ಒನ್ ಮೋರ್ ವಿ ಹ್ಯಾವ್ ಪ್ರೆಸಿಡೆಂಟ್. ಓಕೆ, ಅವರು ಬರ್ತಾರೆ. ಅಪ್ಪರ್ ಮ್ಯಾನೇಜ್ಮೆಂಟ್ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಲಾಂಗ್ ಟರ್ಮ್ ಗೋಲ್ಸ್ ಫಿಕ್ಸ್ ಮಾಡ್ತಾರೆ. ಓಕೆ, ಬಿಕಾಸ್ ದೇ ಆರ್ ದ ಫೌಂಡರ್ಸ್, ಕೋ ಫೌಂಡರ್ಸ್. ಬಟ್ ಅವ್ರು ಏನ್ ಮಾಡ್ಬೇಕು, ಒಂದು ಸ್ಟ್ರಾಟಜಿ ಫಿಕ್ಸ್ ಮಾಡ್ತಾರೆ. ಸ್ಟ್ರಾಟಜಿ ಅಂದ್ರೆ ಒಂದು ಲಾಜಿಕ್ ಮಾಡ್ತಾರೆ, ಅಂದ್ರೆ ನಮ್ಮ ಕಂಪನಿ ನಾವು ಹೆಂಗ್ ನಡೆಸಬೇಕು. ಓಕೆ, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲ್ಸ್ ಇರಬೇಕು. ಓಕೆ, ಮತ್ತು ಅದರ ತಳಗ ಮಿಡಲ್ ಮ್ಯಾನೇಜ್ಮೆಂಟ್ಸ್ ಬರ್ತಾರೆ. ಓಕೆ, ಲೈಕ್ ಪ್ಲಾಂಟ್ ಮ್ಯಾನೇಜರ್, ರೀಜನಲ್ ಮ್ಯಾನೇಜರ್ಸ್ ಅವ್ರು ಬರ್ತಾರೆ. ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ same shift manager, foreman we have, team leaders we have. Okay, one by one in detail we will be studying. First we'll study the upper management to antar, top management to antar. Okay, so first we will see who are the top level or upper level managers. Okay, RR barta. See, as you would accept, top level managers are the bosses of the organizations. Okay, top level managers under, they are some bosses of the organizations, like chairman of Bharata. Okay, like of Infosys we have Narayan Murthy, he's a founder of Infosys or Bharata. Okay, Ratan Tata we can say, he's a top level managers. Okay, he's a chairperson. Okay, so, Sudha Murthy, she's also chairperson of Infosys. Iವರು ಬರ್ತಾರೆ top level managers. Okay, and Reliance ಒಳಗೆ ನೋಡ್ರಿ, Ambani's. Okay, like Ambani's will come. Okay, Cipla company ಒಳಗೆ owners ಯಾರು ಇದ್ದಾರೆ. Okay, they comes under the top level managers. Okay, top level managers. Okay, see, top level managers ಒಳಗೆ ಯಾರು ಬರ್ತಾರೆ, CEO, Chief Executive Officers. Okay, Chief Executive Officers. As you know, every company will be having a Chief Executive Officers. One head is the Chief Executive Officers. What used to happen in Infosys? Infosys, like we can say, the founder is Narayan Murthy. Okay, they have the problem in Infosys. Or in ಮಾಡ್ತಿದ್ರು, continuous CEO change ಮಾಡ್ತಾರೆ. Okay, CEO for sometimes it will not fix. Okay, because you will change the CEO. They are the problems. Okay, like Infosys we can say in CEO, they only matter every 2 years. I think they will change the CEO. Whether what is the problem we cannot see. CEO barta, Chief Operation Officers barta, Chief Marketing Officers barta, next Chief Technology Officers barta, CTO, and Chief Financial Officers. And a new position introduced ಮಾಡ್ಯಾರ in top level managers, that is CCO, and the Chief Compliance Officers. Any complaints is there, that we can say CEO. So these are the people who comes under the top level managers. Okay, I think everyone understood. Means top level managers are the top managers, like we can say bosses of the organizations of the company. Okay, like CEO, COO, CMO, CTO, CFO, CCO. I have given various examples like Infosys, Narayan Murthy, he will come under the top level managers. Okay, Ambani, Mukesh Ambani, he is also a top level manager. Okay, his wife, Anita Ambani, she is also a top level manager. Okay, like Ratan Tata we have. Okay, there comes under top level managers. Basically top level managers ಏನ್ ಮಾಡ್ತಾರೆ, ಒಂದು ಲಾಂಗ್ ಟರ್ಮ್ ಫಿಕ್ಸ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ ಇಂಟರ್ನಲ್ ಎನ್ವಿರಾನ್ಮೆಂಟ್ ಒಳಗೆ ಏನೇನು ನಡಲಿಕ್ಕತ್ತ. Okay, that will study in detail. Okay, see, top managers are ultimately responsible for the long term success of the organizations. See, top level managers ಏನ್ ಮಾಡ್ತಾರೆ, ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಫಿಕ್ಸ್ ಮಾಡ್ತಾರೆ. If after 5 years ನಮ್ಮ ಬಿಸ್ನೆಸ್, ನಮ್ಮ ಆರ್ಗನೈಸೇಷನ್ ಎಲ್ಲಿ ನಿಂದಿರಬೇಕು, in future ಒಳಗೆ, in long term
ರೆಸ್ಪಾನ್ಸಿಬಲ್ ಇರ್ತದೆ. ಅವ್ರು ಶಾರ್ಟ್ ಟರ್ಮ್ ಫಿಕ್ಸ್ ಮಾಡಲ್ಲ, ಲಾಂಗ್ ಟರ್ಮ್ ಫಿಕ್ಸ್ ಮಾಡ್ತಾರೆ. ಇವತ್ತು ನಮ್ಮ ಕಂಪನಿ ಐತಿ 2021 ಒಳಗೆ, ಇನ್ 2025 ಒಳಗೆ ನಮ್ದು ಕಂಪನಿ ಹೆಂಗಿರ್ಬೇಕು ಅವ್ರು ಫಿಕ್ಸ್ ಮಾಡ್ತಾರೆ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್. ಮತ್ತು ಒಂದು ಗೋಲ್ ಫಿಕ್ಸ್ ಮಾಡ್ತಾರೆ, ಒಂದು ಸ್ಟ್ರಾಟಜಿ ಫಿಕ್ಸ್ ಮಾಡ್ತಾರೆ. ಸ್ಟ್ರಾಟಜೀಸ್ ಅಂದ್ರೆ ವಿ ಕ್ಯಾನ್ ಸೇ ಲಾಜಿಕ್, means simple means logic, what logic they keep to achieve the goal. Okay, and ಇವ್ರು ಏನ್ ಮಾಡ್ತಾರೆ, ದೇ ಪೇ ಕೇರ್ಫುಲ್ ಅಟೆನ್ಷನ್ ಕೊಡ್ತಾರೆ. ಎಲ್ಲಿ ಅಟೆನ್ಷನ್ಸ್ ಕೊಡ್ತಾರೆ? ಇಂಟರ್ನಲ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಹೊರಗೆ ಏನೇನ್ ನಡ್ಲಿಕತ್ತಾವ, ಲಾಸ್ ಹೆಂಗ್ ಬರ್ಲಿಕತ್ತಾವ. ಓಕೆ, ವಾಟ್ ಪ್ರಾಫಿಟ್ ವಿ ಕ್ಯಾನ್ ಗೆಟ್ ಅಂದ್ರೆ ಗೌರ್ಮೆಂಟ್ಸ್ ಏನೇನ್ ಲಾಸ್ ತಗೊಂಡ್ ಬರ್ಲಿಕತ್ತಾರ, ಏನೇನ್ ಸ್ಕೀಮ್ಸ್ ತಗೊಂಡ್ ಬರ್ಲಿಕತ್ತಾರ, ಹೊರಗಿಂದೆಲ್ಲ ರಿಸರ್ಚ್ ಡೆವಲಪ್ಮೆಂಟ್ ಮಾಡ್ತಾರೆ. ಓಕೆ, ಮತ್ ಡಿಮಾಂಡ್ಸ್ ಏನೇನು ಬರ್ಲಿಕತ್ತಾವ, ಕಸ್ಟಮರ್ಸ್ ಏನೇನು ಡಿಮಾಂಡ್ಸ್ ಬರ್ಲಿಕತ್ತಾವ. ಮತ್ತು ಪಬ್ಲಿಕ್ ರಿಲೇಷನ್ ಮೀನ್ಸ್ ವಿತ್ ಕಸ್ಟಮರ್ಸ್ ವಿ ಶುಡ್ ಮೇಂಟೈನ್ ಅ ಗುಡ್ ರಿಲೇಷನ್ಸ್. Okay, I think Coca-Cola company. Okay, when a Coca-Cola company was launched, yearly they have sold only 9 bottles. Okay, I think Coca-Cola cold drinks, we can say, when it was started. Okay, yearly they have sold only 9 bottles. Now we can see they have the branches all over the world, because they will set a long term goals, as well as they will study about the external environment. Okay, and one more I have told, when this KFC, we can say, okay, have came into India. Okay, starting they have failed in the market, because we Indians are vegetarians. Okay, they when this KFC burger, we can say burger have came into India. Okay, starting it has failed in the market. Why it has failed in the Indian market? Because we Indians are vegetarians. Okay, mostly we are vegetarians. For that purpose, they failed in the market. After that, they came up with a new strategies, aloo tikka burgers, varieties of vegetarians burgers upon bantu. Means nowadays we can say burger, this we can say now it is successful, because this top level managers ಏನ್ ಮಾಡ್ತಾರೆ, they study about the internal environment, ಹೊರಗೆ ಏನೇನ್ ನಡ್ಲಿಕತ್ತಾವ, ಡಿಮಾಂಡ್ಸ್ ಏನೇನ್ ಬರ್ಲಿಕತ್ತಾವ. Okay, consumers ಏನೇನ್ what they want. Okay, as well as public relations they will take, as well as these top level managers will make the decisions ತಗೋತಾರೆ. ಅದು decisions ಕಂಪನಿಗೂ affect ಆಗ್ತದೆ. Okay, like some companies will do financial investments ಮಾಡ್ತಾರೆ. Okay, some companies merger ಮಾಡ್ತಾರೆ. Okay, like two sims have merger, Vodafone and Airtel. Okay, merge ಆಗ್ತಾವ. one company acquire ಮಾಡ್ತಾರೆ, ಪಾರ್ಟ್ನರ್ಶಿಪ್ ಮಾಡ್ತಾರೆ, strategic alliance ಮಾಡ್ತಾರೆ, changes to the brand changes ಮಾಡ್ತಾರೆ. Okay, means top level managers ಏನ್ ಮಾಡ್ತಾರೆ, some decisions ತಗೋತಾರೆ that affects the company. ಏನೇನ್ decisions ತಗೋತಾರೆ, they can invest their money where they can invest. ಬಟ್ ಮರ್ಜರ್ ಮಾಡ್ತಾರೆ, ಒಂದು ಕಂಪ್ನಿ ಎರಡು ಕಂಪ್ನಿ ತಗೊಂಡು ಮರ್ಜ್ ಮಾಡ್ತಾರೆ, ಅಕ್ವೈರ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಒಳಗೆ ಹೋಗ್ತಾರೆ, ಅಲೈನ್ಸಸ್ ಮಾಡ್ತಾರೆ. ಓಕೆ, ಚೇಂಜ್ ದ ಬ್ರ್ಯಾಂಡ್ ಮಾಡ್ತಾರೆ. ಓಕೆ, ಸಮ್ ಬ್ರ್ಯಾಂಡ್ಸ್ ಚೇಂಜ್ ಮಾಡ್ತಾರೆ, ಲೋಗೋಸ್ ಚೇಂಜ್ ಮಾಡ್ತಾರೆ. ಓಕೆ, ಅಮೆಝಾನ್ಸ್ ಲೋಗೋ ನೀವು ನೋಡ್ಬೋದು. ಓಕೆ, ಒಂದು ತೆಳಗೆ ಎರೋ ಮಾರ್ಕ್ ಬರ್ತದೆ ನೋಡಿ, ಇಟ್ ಸ್ಟಾರ್ಟ್ ಫ್ರಮ್ A to Z. ಅರ್ಲಿಯರ್ ಅಮೆಝಾನ್ ಇತ್ತು, some logo change ಮಾಡ್ಯಾರ. Okay, you can see that arrow mark, it starts from A to the arrow mark end with the Z. The meaning of that, in Amazons we have all kinds of products in our sites. I think everyone find that they have the logo, talag Amazon ಒಳಗೆ arrow mark ಬರ್ತದೆ A to Z. The meaning of that A to Z is, in our Amazon site we have all kind of products, from it start from A to Z. Whatever products you want, we have in our site. I think everyone's in Amazon all kind of products from Sikto. Okay, this some new policies, strategies ತಗೊಂಡ್ ಬರ್ತಾರೆ top managers. Okay, next we have the major functions of the top level managers. ಅವ್ರು ಏನೇನು ಫಂಕ್ಷನ್ಸ್ ಇರ್ತವೆ. ಓಕೆ, ಇವ್ರೇನ್ ಮಾಡ್ತಾರೆ, ಗೋಲ್ಸ್ ಫಿಕ್ಸ್ ಮಾಡ್ತಾರೆ. ಓಕೆ, ಕಂಪನಿ ಗೋಲ್ ಫಿಕ್ಸ್ ಮಾಡ್ತಾರೆ, ಲಾಂಗ್ ಟರ್ಮ್ ಗೋಲ್ಸ್ ಫಿಕ್ಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ಲಾನ್ಸ್ ತಗೋತಾರೆ, ಏನೇನು ಪ್ಲಾನ್ಸ್ ಇರಬೇಕು ಫಾರ್ ಫ್ಯೂಚರ್ ಒಳಗೆ, ನಮ್ದೊಳಗೆ ಏನೇನು ಪ್ಲಾನ್ಸ್ ಇರಬೇಕು. ಓಕೆ, plans ಇರಬೇಕು to decide the structure of the organizations, to make the corporate plans, goals. You can see the geophone. Okay,
when Geo was not introduced, people, other telecom industries, to internet, they have not given that much importance. Okay, I think you know the other sims were there, Airtel, Docomo, uh, Vodafones. Or that telecom industry have not given importance to the internet facilities. When Geo came, they have given importance to the internet. Okay, all people, all the telecom industry followed the Geo. Same hange plans ತಗೊಂಡ್ ಬಂದ್ರು. Geo ಏನ್ ಮಾಡಿದ್ರು, plans ತಗೊಂಡ್ ಬಂದಿದ್ರು. Starting 1 year and fix ಕೊಟ್ರು. After that ಅವ್ರು plans ತಗೊಂಡ್ ಬಂದ್ರು. ಇಷ್ಟು calls free, this much calls they have free. Means they will set up plans. Okay, and as well as they select the key officials. Before that, they decide the structure of the organizations. Organized one of structures ಹೆಂಗಿರ್ಬೇಕು. Okay, rules and regulations ಹೆಂಗಿರ್ಬೇಕು. They will decide that, and they will select key officials. Wait a minute. The major functions of this top level managers, we can say, ಅವ್ರು ಏನ್ ಮಾಡ್ತಾರೆ, ಕಾರ್ಪೊರೇಟ್ ಗೋಲ್ಸ್ ಫಿಕ್ಸ್ ಮಾಡ್ತಾರೆ, ಪ್ಲಾನ್ಸ್ ಮಾಡ್ತಾರೆ, ಸ್ಟ್ರಕ್ಚರ್ ಡಿಸೈನ್ ಮಾಡ್ತಾರೆ. ಒಂದು ಕಂಪ್ನಿ ಒಳಗೆ ನಮ್ಮ ಸ್ಟ್ರಕ್ಚರ್ ಹೆಂಗಿರ್ಬೇಕು ಅದು ಸ್ಟ್ರಕ್ಚರ್ ಡಿಸೈಡ್ ಮಾಡ್ತಾರೆ. ಮತ್ತು ಆಫೀಷಿಯಲ್ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ನಾವು ಯಾರಿಗೆ ಕೊಡಬೇಕು, ಒಂದು ಟೈಟಲ್ಸ್ ಯಾರ್ಯಾರು ಕೊಡಬೇಕು, ಎಕ್ಸಿಕ್ಯೂಟಿವ್ಸ್ ಯಾರು ಕೊಡಬೇಕು, ಕಂಪ್ಲೈನ್ಸ್ ಆಫೀಸರ್ ಯಾರಿಗೆ ಕೊಡಬೇಕು, ಅಂದ್ರೆ ಒಂದು ಡಿಸೈಡ್ಸ್ ಮಾಡ್ತಾರೆ. ದೀಸ್ ಆರ್ ದ ಫಂಕ್ಷನ್ಸ್ ಆಫ್ top level managers. I think everyone understood about the top level managers. See, once again I will tell you. See, top level managers, we can say they are the founder, co-founders. Other like some titles, but the CEO, COO, CMO, CTO, CFO, CEO. ಇವ್ರೇನ್ ಮಾಡ್ತಾರೆ, ಲಾಂಗ್ ಟರ್ಮ್ ಫಿಕ್ಸ್ ಮಾಡ್ತಾರೆ. ಓಕೆ, ಆಬ್ಜೆಕ್ಟಿವ್ಸ್ ಫಿಕ್ಸ್ ಮಾಡ್ತಾರೆ. ಓಕೆ, ಆಸ್ ವೆಲ್ ಆಸ್ some functions will be having to decide the corporate goals, to make corporate plans, to decide the structure, to official select ಮಾಡಬೇಕು. Okay, so next we will see middle level managers. So middle level managers andra from top level managements ಅವ್ರಿಗೆ ಒಂದು ವರ್ಕ್ ಸಿಗ್ತದೆ. Okay, middle level managers andra ಇವ್ರಿಗೆ ಏನಾಗ್ತದೆ, ಫ್ರಮ್ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಅಂದ್ರೆ ಸಿಇಒ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, ಅವ್ರ ಕಡೆಯಿಂದ ಒಂದು ವರ್ಕ್ ಸಿಗ್ತದೆ. ಅದು ವರ್ಕ್, ಅದು ಅವ್ರು ಏನ್ ಮಾಡಬೇಕು, ಅದು ವರ್ಕ್ ಏನ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ದಟ್ ವಿ ಕಾಲ್ಡ್ ಆಸ್ ಅ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್. ಸಿ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಕಡೆ ಅವ್ರಿಗೆ ಸಮ್ ಟೈಟಲ್ಸ್ ಕೊಡ್ತಾರೆ. ಲೈಕ್ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಡಿಪಾರ್ಟ್ಮೆಂಟಲ್ ಹೆಡ್ ಬರ್ತಾರೆ, ಡೈರೆಕ್ಟರ್ಸ್ ಬರ್ತಾರೆ, ಅಂಡ್ ಸಮ್ ಚೀಫ್ ಸೂಪರ್ವೈಸರ್ಸ್ ಬರ್ತಾರೆ. ಸಿ ದ ಮೇನ್ ವರ್ಕ್ ವಿ ಕ್ಯಾನ್ ಸೇ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಕಡೆ ಅವ್ರಿಗೆ ಒಂದು ವರ್ಕ್ ಸಿಗ್ತದೆ. ಯು ಕ್ಯಾನ್ ಸಿ ಒಂದು ಟಾಸ್ಕ್, ಓಕೆ, ಒಂದು ಅಸೈನ್ಮೆಂಟ್ ಸಿಗ್ತದೆ. ಇವ್ರೇನ್ ಮಾಡಬೇಕು, ಇವ್ರೇನ್ ಮಾಡ್ತಾರೆ, ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಅದು ಕೆಲಸ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಕೊಡ್ತಾರೆ. ಲೋ ಲೆವೆಲ್ ಮ್ಯಾನೇಜ್ಮೆಂಟ್ಸ್ ಅದು ಎಲ್ಲ ವರ್ಕ್ ಫಿನಿಶ್ ಮಾಡಬೇಕು. ಓಕೆ, ಓಕೆ, ಸಿ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಅಂದ್ರೆ ಏನ್ರಿ, ಅವ್ರ ಕಡೆ ಅವ್ರಿಗೆ ಸಮ್ ಟೈಟಲ್ಸ್ ಕೊಟ್ಟಾರ. ಏನೇನ್ ಟೈಟಲ್ಸ್ ಕೊಟ್ಟಾರ, ದೇ ಮೇ ಬಿ ಡಿಪಾರ್ಟ್ಮೆಂಟ್ ಹೆಡ್. ಓಕೆ, like various departments ಇರ್ತಾವ ಕಂಪನಿ ಒಳಗೆ, ಎಚ್ ಆರ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಐ ಟಿ ಡಿಪಾರ್ಟ್ಮೆಂಟ್ಸ್. ಓಕೆ, ಅದರೊಳಗೆ ಇವ್ರು ಹೆಡ್ ಇರ್ತಾರೆ. ಓಕೆ, ನೆಕ್ಸ್ಟ್ ಡೈರೆಕ್ಟರ್ಸ್ ಬರ್ತಾರೆ. ಓಕೆ, ಚೀಫ್ ಸೂಪರ್ವೈಸರ್ಸ್ ಬರ್ತಾರೆ. ಅವ್ರಿಗೆ ಸಮ್ ಟೈಟಲ್ಸ್ ಕೊಡ್ತಾರೆ. ಮತ್ತು ಇವ್ರೇನ್ ಮಾಡ್ತಾರೆ, ಇವ್ರದೊಂದು ಕನೆಕ್ಷನ್ ಇರ್ತದೆ, ಆರ್ ವಿ ಕ್ಯಾನ್ ಸೇ ಲಿಂಕ್ ಇರ್ತದೆ. ಎದರ ಜೊತೆ, ಬಿಟ್ವೀನ್ ದ ಟಾಪ್ ಮ್ಯಾನೇಜರ್ಸ್ ಮತ್ತು ಫ್ರಂಟ್ ಲೈನ್ ಮ್ಯಾನೇಜರ್ಸ್. ಓಕೆ, ಇವ್ರ ಕಡೆ ಒಂದು ಕನೆಕ್ಷನ್ ಇರ್ತದೆ. ಟಾಪ್ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಹೆಂಗ್ ಕನೆಕ್ಷನ್ ಇರ್ತದೆ, ಫ್ರಮ್ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಕಡೆನೂ ಕನೆಕ್ಷನ್ ಇರ್ತದೆ, ಫ್ರಮ್ ಫಸ್ಟ್ ಲೈನ್ ಆರ್ ವಿ ಕ್ಯಾನ್ ಸೇ ಲೋ ಲೆವೆಲ್ ಮ್ಯಾನೇಜರ್ಸ್ ಕಡೆನೂ ಒಂದು ಕನೆಕ್ಷನ್ ಇರ್ತದೆ. ಬಿಕಾಸ್ ಫ್ರಮ್ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಕಡೆ ಇವ್ರಿಗೆ ಕೆಲಸ ಸಿಗ್ತದೆ, ಇವ್ರ ಕೆಲಸ ತಗೊಂಡು ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಒಳಗೆ ಕೊಡ್ತಾರೆ. ಓಕೆ, ಸಿ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಏನಾಗ್ತಾವ, ಅವ್ರಿಗೆ ಸಮ್ ಒಂದು ಮೆಸೇಜ್ ರಿಸೀವ್ ಆಗ್ತದೆ. ಏನ್ ಮೆಸೇಜ್ ರಿಸೀವ್ ಆಗ್ತಾವ, ಸಮ್ ಪ್ಲಾನ್ಸ್ ಸಿಗ್ತದೆ ಅವ್ರಿಗೆ ಫ್ರಮ್ ಟಾಪ್ ಮ್ಯಾನೇಜರ್ಸ್. ಅಂದ್ರೆ ಒಂದು ಕೆಲಸ ಸಿಗ್ತದೆ, ಆರ್ ವಿ ಕ್ಯಾನ್ ಸಿ ಒಂದು ಅಸೈನ್ಮೆಂಟ್, ಒಂದು ಡ್ಯೂಟಿ ಸಿಗ್ತದೆ. ಓಕೆ, ದಿಸ್ they will convert into the blueprints, and they will convert this message to the front lines. This is the work of the middle level managers. I think everyone understood. Middle level managers andra they will be having they are like a departmental heads.
They will be a directors, or we can say supervisors, and there will be a connection between top managers and to the front line. ಇವ್ರಿಗೇನಿರ್ತ ಒಂದು ಪ್ಲಾನ್ಸ್ ಅಸೈನ್ಮೆಂಟ್ ಸಿಗ್ತದೆ ಎಲ್ಲಿಂದ ಸಿಗ್ತದೆ ಫ್ರಮ್ ದ ಟಾಪ್ ಲೆವೆಲ್. ಮತ್ತು ಅದು ಪ್ಲಾನ್ ತಗೊಂಡು ಶಾರ್ಟ್ ಒಳಗೆ ಮಾಡಿ ಇವ್ರೇನ್ ಮಾಡ್ತಾರೋ ಫ್ರಂಟ್ ಲೈನ್ ಮ್ಯಾನೇಜರ್ ನೋಡಿ ಕೊಡ್ತಾರೆ. ಓಕೆ, and we can say they also encourage support and talent, who's the talent employees in the organizations. ಎದಕ್ಕಂದ್ರೆ ಇವ್ರಿಗೆ ಒಂದು ಕೆಲಸ ಸಿಗ್ತದೆ, ಅದು ವರ್ಕ್ ಯಾರು ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಲೋ ಲೆವೆಲ್ ಮ್ಯಾನೇಜರ್ ಕೊಡ್ತಾರೆ. ಟು ಕಂಪ್ಲೀಟ್ ದಟ್ ಟಾಸ್ಕ್ ಇವ್ರೇನ್ ಮಾಡ್ತಾರೆ, ಮಿಡಲ್ ಮ್ಯಾನೇಜರ್ಸ್ ಎನ್ಕರೇಜ್ ಮಾಡ್ತಾರೆ. ಓಕೆ, ಸಮ್ ಮೋಟಿವೇಶನ್ ಮಾಡ್ತಾರೆ, ಸಪೋರ್ಟ್ ಕೊಡ್ತಾರೆ. ಓಕೆ, ಕೆಲಸ ಹೆಂಗ್ ಮಾಡಬೇಕು. ಓಕೆ, as well as an important functions of middle managers is providing leadership. Okay, for middle level managers ಏನಿರಬೇಕು, leadership quality ಇರಬೇಕು. ಎದಕ್ಕೆ leadership quality ಇರಬೇಕು, to complete that task they should have a leadership quality. Okay, because they should implement the plans. Okay, implement the plan ಮಾಡಬೇಕು, ಮತ್ತು ಅದು ಕೆಲಸ ಹೆಂಗ್ ತಗೋಬೇಕು, ಕೆಲಸ ಹೆಂಗ್ ಮಾಡಿಸ್ಬೇಕು ಫ್ರಮ್ ದ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಅಂತ ಸಮ್ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಆಸ್ ವೆಲ್ ಆಸ್ ಮಿಡಲ್ ಮ್ಯಾನೇಜರ್ಸ್ ಕಡೆ ಇರಬೇಕು, ಗುಡ್ ಕಮ್ಯುನಿಕೇಶನ್ಸ್ ಇರಬೇಕು. ಓಕೆ, ನಾಟ್ ಅ ಒನ್ ವೇ ಕಮ್ಯುನಿಕೇಶನ್, ಟೂ ವೇ ಕಮ್ಯುನಿಕೇಶನ್ಸ್ ಇರಬೇಕು. ಓಕೆ, ಯಾಕಂದ್ರೆ ಬಿಕಾಸ್ ಅವ್ರು ಏನ್ ಮಾಡ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜರ್ಗೂ ಮಾತಾಡಬೇಕು, lower level managers को ಮಾಡಬೇಕು, because they should have a good communications. They should not have a one way communication, they should have a two way communication. There are good communications ಇರಬೇಕು, because they should link with the front line managers and top level managers. ಅವ್ರ ಕಡೆ ಎರಡು ಕಡೆ ಲಿಂಕ್ ಇರಬೇಕು. For that purpose they should have a good communication. Next, the functions of middle level managers. Okay, middle level managers kade ಏನೇನ್ functions ಇರ್ತವೆ. Okay, because they will get a work from the top level managers, because usually middle level managers, what happens, they will get a work from the top level managers. What the work they will get, they should prepare the plan. Okay, whatever activities should be done. Okay, because the first function we can say, because we will get a assignment, or we can say a work from the top level managers, that work he should prepare in such a way manner that all the activities should be mentioned in that. Okay, to establish goals he should have some leadership qualities. Okay, uh, as well as he should coordinate. Okay, he should coordinate the activities of very at the lower level. Okay, he should have a good quality. Okay, he should have a good coordinations with the lower level managers. Okay, he should take a proper decisions, he should take a good decisions. Okay, to execute the plan. See, next we have some difference between managers and leaders. Managers under yaar bartar, leaders under yaar bartar. See, managers means they focus on things. Okay, managers means they focus on things, leaders means they focus on people. Okay, why managers focus on things means they will get a duty that they should complete the work. Leaders means they will focus on the people, because a leader is a one who handles a group of people. Okay, both managers and leaders will uh, do the things, okay, on the right time. Okay, managers, what he will do, he plan the activities. Leaders, he will inspire, because 10 ಮಂದಿ ಅವ್ರಿಗೆ ನೋಡಿ ಇನ್ಸ್ಪೈರ್ ಆಗ್ತಾರೆ. ಓಕೆ, ಬಿಕಾಸ್ ಲೀಡರ್ ಏನ್ ಮಾಡ್ತಾನೆ, ಒಂದು ಗ್ರೂಪ್ ಆಫ್ ಪೀಪಲ್ ಹ್ಯಾಂಡಲ್ ಮಾಡ್ತಾನೆ. ಅವ ಹೆಂಗ್ ಹ್ಯಾಂಡಲ್ ಮಾಡ್ತಾನೆ, ಇಫ್ ಯು ಹ್ಯಾವ್ ಅ ಗುಡ್ ಕೆಪಾಬಿಲಿಟಿ ಮೀನ್ಸ್ ಪೀಪಲ್ ಏನ್ ಮಾಡ್ತಾರೆ, ಅವ್ರ ಮೇಲೆ ಇನ್ಸ್ಪೈರ್ ಆಗ್ತಾರೆ, ಆರ್ ಯು ಕ್ಯಾನ್ ಸಿ ಇನ್ಫ್ಲೂಯೆನ್ಸ್ ಆಗ್ತಾರೆ, ಮತ್ತು ಮೋಟಿವೇಟ್ನು ಆಗ್ಬೋದು. ಓಕೆ, ಇಲ್ಲೇನಾಗ್ತಾರೆ, ಮ್ಯಾನೇಜರ್ಸ್ ಒಳಗೆ ಅವರು ಒಂದು ಆಕ್ಟಿವಿಟೀಸ್ ಪ್ಲಾನ್ ಮಾಡ್ತಾರೆ, ಮತ್ತು ಆರ್ಗನೈಸ್ ಮಾಡ್ತಾರೆ, ಮತ್ತು ಡ್ಯೂಟಿ ಏನ್ ಮಾಡ್ತಾರೆ, ಡೈರೆಕ್ಟ್ ಮಾಡ್ತಾರೆ. ಇದ್ದು ಕೆಲಸ ಐತಿ, ಇದು ಮಾಡಿಬೇಕು, ಡೈರೆಕ್ಟ್ ಮಾಡ್ತಾರೆ. He controls the activities, but leaders build the things. Okay, they follow the rules. Managers in ಮಾಡ್ತಾರೆ, from top level managers rules follow ಮಾಡ್ತಾರೆ. When you see leaders, they will shape some entitles. So this is a difference between managers and leaders. Okay, next we have low level managers.
So this I will explain you in the next class. Okay, and we have the functions of low level managers, and next we have types of managers. Okay, so this we will study in the next class, low level managers.